दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಹಿಂದಿಯನ್ನ ಕಲಿತಾ ಇದ್ದೀವಿ. ಹಮ್ ಹಿಂದಿ ಸೀಖ್ ರಹೆ ಹೈ. ಈಗ ನಾವು ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಉತ್ತರಗಳನ್ನ ಟ್ರೈ ಮಾಡಿ. ಒಂದು 5 ಸೆಕೆಂಡ್ಸ್ ಆದ್ಮೇಲೆ ನಾನು ಅದಕ್ಕೆ ಆನ್ಸರ್‌ನ ಕೊಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವು ಏನು ಆನ್ಸರ್ ಕೊಡ್ತೀರಾ ಅದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಮತ್ತೆ ನಾನು ಆನ್ಸರ್ ಕೊಟ್ಮೇಲೆ ಅದು ಏನು ಆನ್ಸರ್ ಆಗಿತ್ತು, ಅದು ಏನು ಬರ್ಬೇಕಿತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಸೇಮ್ ನಿನ್ನೆಯ ತರಾನೇ 25 ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ನೋಡೋಣ ಎಷ್ಟಕ್ಕೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಅಂತ. ಸೊ ಎಷ್ಟು ಕರೆಕ್ಟ್ ಆಯ್ತು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅವಾಗ ಲರ್ನಿಂಗ್ ಹೇಗಾಗ್ತಿದೆ ಅನ್ನೋದು ನನಗೊಂದು ಐಡಿಯಾ ಬರುತ್ತೆ. ಸೊ ಈಗ ನಾವು ಸುಲಭವಾಗಿ ಹಿಂದಿಯನ್ನ ಕಲಿಯೋಣ ಪ್ರಶ್ನೆ ಮತ್ತು ಉತ್ತರದ ಮುಖಾಂತರ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. आइए हम हिंदी सीखेंगे. ನಿನ್ನ ಹೆಸರೇನು? ಹಿಂದಿ में बोलिए. ನಿನ್ನ ಹೆಸರೇನು? ಕೇಳ್ಬೇಕು ಈಗ ನೀವು ಬೇರೆಯವ್ರನ್ನ ಪ್ರಶ್ನೆ ಕೇಳ್ಬೇಕು. ಏನಂತ ಕೇಳ್ತೀರಾ? ನಿನ್ನ ಹೆಸರೇನು? आंसर है, इसका उत्तर क्या है? तुम्हारा नाम क्या है? ನಿನ್ನ ಹೆಸರೇನು ಅಂತ ಏನಾದ್ರೂ ಕೇಳಿದ್ರೆ ನೀವು ಹಿಂದಿನಲ್ಲಿ ಹೇಗೆ ಕೇಳ್ತೀರಾ? तुम्हारा नाम क्या है? ಸೊ ಇದಕ್ಕೆ ಆನ್ಸರ್‌ನು ಕೊಡೋಣ ಅಲ್ವಾ? ನನ್ನ ಹೆಸರು ರಾಮಕೃಷ್ಣ. ಈಗ ನಾನು ಹೇಳ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹೆಸರನ್ನ ಹೇಳ್ಕೊಳ್ಳಿ. आप अपना नाम बोल सकते हैं. ನನ್ನ ಹೆಸರು ರಾಮಕೃಷ್ಣ. हिंदी में कैसे बोलते हैं? ನನ್ನ ಹೆಸರು. सोचिए सही उत्तर क्या हो सकता है? उत्तर है मेरा नाम रामकृष्ण है. ಮೇರಾ ನಾಮ್ ನೋಡಿ, ನನ್ನ ಹೆಸರು ಅನ್ನೋದಕ್ಕೆ ಮೇರಾ ನಾಮ್ ಅಂತ ಶುರು ಮಾಡ್ತೀವಿ. ಎಲ್ಲರಿಗೂ ಅಷ್ಟೇ ಮೇರಾ ನಾಮ್, ಮೇರಿ ನಾಮ್ ಬರಲ್ಲ, ಮೇರೆ ನಾಮ್ ಬರಲ್ಲ. ಮೇರಾ ನಾಮ್, ನಾಮ್ ಪುಲ್ಲಿಂಗ್. ಸೊ ಮೇರಾ ನಾಮ್. ನಿಮ್ಮ ಏನು ನೇಮ್ ಇದೆ ಅದನ್ನ ಹಾಕೊಂಡ್ರಾಯ್ತು. ಮೇರಾ ನಾಮ್ ಡ್ಯಾಶ್ ಹೈ. ಹೈ ಬರ್ಲೇಬೇಕು. ಮೇರಾ ನಾಮ್ ರಾಮಕೃಷ್ಣ ಅಂತ ಹೇಳಿ ನಿಲ್ಲಿಸಬಾರ್ದು. ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಹೈ ಇರ್ಲೇಬೇಕು. ಮೇರಾ ನಾಮ್ ರಾಮಕೃಷ್ಣ ಹೈ. आइए अगला सवाल देखेंगे. ನಿಮ್ಮ ಹೆಸರೇನು ಅಂತ ಕೇಳ್ಬೇಕಾದ್ರೆ ಈಗ ನಿನ್ನ ಹೆಸರೇನು ಅಂದಾಗ ಸಿಂಗ್ಯುಲರ್ ಆಯ್ತು. ಈಗ ನಾವು ದೊಡ್ಡವರಿಗೆ ನಿನ್ನ ಹೆಸರು ಅಂತ ಕೇಳಕ್ಕಾಗಲ್ಲಲ್ಲ. ಸೊ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಅವಾಗ ನಾವೇನು ಅಂತ ಕೇಳ್ಬೇಕು? ನಿಮ್ಮ ಹೆಸರೇನು? ಇಲ್ಲಿ ತುಮ್ಹಾರ ಅಂತ ಕೇಳೋದು ರಾಂಗ್ ಆಗುತ್ತೆ. ನಿನ್ನ ಅಲ್ಲ, ಇಲ್ಲಿ ನಿಮ್ಮ. तो उसका उत्तर क्या हो सकता है? ಆನ್ಸರ್ ಹೇಳಿ ನೋಡೋಣ. ನಿಮ್ಮ ಹೆಸರೇನು? आपका नाम क्या है? ನೋಡಿ, तुम्हारा नाम क्या है ಅಂತ ಕೇಳ್ಬೇಡಿ. ದೊಡ್ಡವರಿಗೆ ಕೇಳ್ಬೇಕಾದ್ರೆ आपका नाम क्या है? ಯಾರೋ ಸ್ಟ್ರೇಂಜರ್ ಸಿಗ್ತಾರೆ, ಅವ್ರನ್ನ तुम्हारा नाम क्या है ಅಂತ ಕೇಳಿದ್ರೆ ಅವರಿಗೆ ಬೇಸರ ಆಗ್ಬೋದು. ಹಾಗಾಗಿ ನೀವೇನಂತ ಕೇಳಿ? आपका नाम क्या है ಅಂತ ಕೇಳ್ಬೇಕಾಗುತ್ತೆ. इसके लिए उत्तर ಸೇಮ್. ಆನ್ಸರ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ನನ್ನ ಹೆಸರು, ನಿಮ್ಮ ಹೆಸರೇನು? ನನ್ನ ಹೆಸರು ರಾಮಕೃಷ್ಣ. आपका नाम क्या है? आंसर वही आता है. आप अपना नाम जोड़कर बोल दीजिए. मेरा नाम रामकृष्ण है. मेरा नाम डैश है. ठीक है. अगला प्रश्न. ನೀವು ಎಲ್ಲಿ ವಾಸವಾಗಿದ್ದೀರಿ? ನೀವೆಲ್ಲಿ ವಾಸವಾಗಿದ್ದೀರಾ ಅಂತ ನೀವು ಕೇಳಬೇಕು. आप कैसे पूछते हैं हिंदी में? ನೋಡಿ, ಇಲ್ಲಿ ಕ್ವೆಶ್ಚನ್ ಕೇಳೋದು ಗೊತ್ತಾಗ್ತಾ ಇದೆ ನಿಮ್ಗೆ, ಆನ್ಸರ್ ಏನ್ ಕೊಡ್ಬೇಕು ಅಂತಲೂ ಗೊತ್ತಾಗ್ತಾ ಇದೆ. ಎರಡೂ ಈಗ ನೀವು ಕಲಿತಾ ಇದ್ದೀರಾ, ಮತ್ತೆ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಎಲ್ಲಿ ವಾಸವಾಗಿದ್ದೀರಿ? इसका उत्तर है, ಹಿಂದಿನಲ್ಲಿ ಇದಕ್ಕೇನು ನೀವು ಅನ್ನೋದಕ್ಕೆ ಗೊತ್ತಿದೆ. आप कहाँ रहते हैं? आप कहाँ रहते हैं? तुम कहाँ रहते हो ಅಂತ ಕೇಳೋ ಹಾಗಿಲ್ಲ. ನೀವು ಇರೋದ್ರಿಂದ आप कहाँ रहते हैं ಅಂತ ಕೇಳಬೇಕು. इसका उत्तर ನಾನು ಮಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನೀವು ನಿಮ್ಮ ಪ್ಲೇಸ್ ಅನ್ನ ಹೇಳಿದ್ರಾಯ್ತು. ನಾನು ಮಂಗಳೂರಿನಲ್ಲಿ, ನಾನು ಮೈಸೂರಿನಲ್ಲಿ, ನಾನು ಬೆಂಗಳೂರಿನಲ್ಲಿ, ಹೀಗೆ ನಿಮ್ಮ ಪ್ಲೇಸ್ ಅನ್ನ ಹೇಳಿ ಸೆಂಟೆನ್ಸ್ ಮಾಡಿ ವಾಸವಾಗಿದ್ದೇನೆ. उत्तर दीजिए इस सवाल का. जवाब क्या है? मैं मंगलुरु में रहता हूँ. मैं ಮಂಗಳೂರು में रहता हूँ. रहती हूँ ಅಂತ ಸ್ತ್ರೀಲಿಂಗ ಆದ್ರೆ ಹೇಳ್ಬೇಕು.
रहती हूँ पुल्लिंग आದ್ರೆ रहता हूँ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ हिंदी में कैसे पूछते हैं आपके घर में कितने लोग हैं आपके घर में कितने लोग हैं ಆನ್ಸರ್ ಏನು ಕೊಡೋಣ ನಮ್ಮ ಮನೆಯಲ್ಲಿ 3 ಜನ ಇದ್ದೇವೆ ನಮ್ಮ ಮನೆಯಲ್ಲಿ 3 ಜನ ಇದ್ದೇವೆ ಹಿಂದಿಯಲ್ಲಿ ಹೇಳಬೇಕು कैसे बोलते हैं कोशिश कीजिए हमारे घर में ನೋಡಿ ನಮ್ಮ ಮನೆಯಲ್ಲಿ हमारे घर में 3 लोग हैं हमारा घर में ಅಂತ ಹೇಳಬೇಡಿ हमारे घर में 3 लोग हैं ಅಂತ ಹೇಳಿ ಕರೆಕ್ಟ್ ಆಗುತ್ತೆ ಸೆಂಟೆನ್ಸ್ अगला सवाल ನೀವು ಹೇಗಿದ್ದೀರಾ हिंदी में ನೀವು ಹೇಗಿದ್ದೀರಾ आप कैसे हैं आप कैसे हो ಅಂತ ಕೇಳಬೇಡಿ ಕರೆಕ್ಟ್ ಆಗಿ ಯೂಸೇಜ್ ಏನು आप कैसे हैं तुम कैसे हो ಅಂತ ಕೇಳಿದ್ರೆ ನೀನು ಹೇಗಿದ್ದೀಯಾ ಅಂತ ಆಗುತ್ತೆ ಆನ್ಸರ್ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ आप कैसे हैं उत्तर हिंदी में बोलिए मैं अच्छा हूँ मैं ठीक हूँ मैं बढ़िया हूँ ಏನಾದರೂ ಆನ್ಸರ್ನ ಕೊಡಬಹುದು अगला सवाल ಈ ಮನೆ ನಿಮ್ಮದಾ ಈ ಮನೆ ನಿಮ್ದಾ हिंदी में कैसे पूछते हैं इसका उत्तर हिंदी में क्या होगा इस प्रश्न को हिंदी में कैसे पूछते हैं यह घर आपका है यह घर आपका है क्या यह घर आपका है अथवा यह घर आपका है क्या क्या ಅನ್ನೋದನ್ನ ಫಸ್ಟ್ ಅಲ್ಲೂ ಹಾಕಬಹುದು ಲಾಸ್ಟ್ ಅಲ್ಲೂ ಹಾಕಬಹುದು क्या यह घर आपका है ಒಂದು ರೀತಿ ಇನ್ನೊಂದು यह घर आपका है क्या ಎರಡನೇದು ಮೂರನೇದು यह घर आपका है ಅಂತ ಕೇಳಿದ್ರು ಸಾಕು ಈ ಮನೆ ನಿಮ್ದಾ ಅನ್ನೋ ಆಗುತ್ತೆ इसके लिए उत्तर क्या होगा ಅಲ್ಲ ಇದು ನನ್ನ ಮನೆ ಅಲ್ಲ ಅಂತ ಹೇಳಬೇಕು ಅಲ್ಲ ಇದು ನನ್ನ ಮನೆ ಅಲ್ಲ ಅಂತ ಹೇಳಬೇಕಾದ್ರೆ ಹಿಂದಿ में कैसे बोलते हैं ಅಲ್ಲ ಅನ್ನೋದಕ್ಕೆ ಬಂದು सोचिए नहीं नहीं यह घर ಇದು ಅಂದ್ರೆ ಈ ಮನೆ ಅಂತ यह मेरा घर नहीं है ಅಥವಾ यह घर मेरा नहीं है ಆ ತರನು ಹೇಳ್ಬೇಕು ಇದು ನನ್ನ ಮನೆ ಅಲ್ಲ यह मेरा घर नहीं है ಅಂತಾನು ಹೇಳ್ಬಹುದು ಅಲ್ಲಿ ಇರೋದ್ರ ಪ್ರಕಾರ ಸೇಮ್ ಹಾಗೆ ಬರಬೇಕು ಅಂತ ಏನಿಲ್ಲ ಇದು ನನ್ನ ಮನೆ ಅಲ್ಲ यह मेरा घर नहीं है अगला सवाल ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ हिंदी में पूछना है कैसे पूछते हैं कैसे आप कहाँ काम करते हैं ನೋಡಿ आप कहाँ काम करते हैं तुम कहाँ काम करते हो ಅಂದ್ರೆ ನೀನು ಎಲ್ಲಿ ಕೆಲಸ ಮಾಡುತ್ತೀಯಾ ಅಂತ ಆಗುತ್ತೆ ಇಲ್ಲಿ आप ಕೇಳಬೇಕು इसके लिए उत्तर क्या दे सकते हैं ಏನಾದರೂ ಹೇಳ್ಬೋದು ನೀವು ಎಲ್ಲಿ ವರ್ಕ್ ಮಾಡ್ತೀರೋ ಅದನ್ನ ಹೇಳಿ जहाँ आप काम करते हैं ना उस जगह का नाम उस कंपनी का नाम उस ऑफिस का नाम आप बोल सकते हैं ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತೇನೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತೇನೆ हिंदी में बोलिए मैं कॉलेज में काम करता हूँ ಅದಕ್ಕೆ ನಿಮ್ಮ ನಿಮ್ಮ ಪ್ಲೇ मैं कंपनी में काम करता हूँ मैं बैंक में काम करता हूँ ಏನಾದರೂ ಹೇಳ್ಬೋದು ನಿಮಗೆ ಏನು ಇಷ್ಟ ನಿಮಗೆ ಏನು ಇಷ್ಟ आपको क्या पसंद है आपको क्या पसंद है ನನಗೆ ಓದುವುದು ಇಷ್ಟ
ನನಗೆ ಓದುವುದು ಇಷ್ಟ. हिंदी में बोलिए, मुझे पढ़ना पसंद है. मुझे पढ़ना पसंद है. ನೆಕ್ಸ್ಟ್ ಕ್ವೆಶ್ಚನ್. ನೀವು ಏನು ಕಲಿಸುತ್ತೀರಾ? ಹಿಂದಿನಲ್ಲಿ ಕೇಳಬೇಕು. ಏನು ಕಲಿಸ್ತೀರಾ, ಏನು ಟೀಚ್ ಮಾಡ್ತೀರಾ ಅಂತ. इसका क्या होगा हिंदी में? आप क्या सिखाते हैं? आप क्या सिखाते हैं? ಆನ್ಸರ್ ಕೊಡೋಣ. ನೀವು ಏನು ಕಲಿಸುತ್ತೀರಾ ಅನ್ನೋದಕ್ಕೆ ಉತ್ತರ है ನಾನು ಹಿಂದಿ ಕಲಿಸುತ್ತೇನೆ. इसे हिंदी में बोलना है. ನಾನು ಹಿಂದಿ ಕಲಿಸುತ್ತೇನೆ. आप क्या सिखाते हैं? ಅದಕ್ಕೆ ಹಿಂದಿನಲ್ಲಿ ಏನಂತ ಆನ್ಸರ್ ಮಾಡಬೇಕು? ನಾನು ಹಿಂದಿ ಕಲಿಸುತ್ತೇನೆ ಅನ್ನೋದನ್ನ ಹಿಂದಿನಲ್ಲಿ ಹೇಳಿದ್ರೆ ಆಯ್ತು. कोशिश कीजिए. मैं हिंदी सिखाता हूँ. मैं हिंदी सिखाता हूँ ಅಂತ ಹೇಳಿದ್ರೆ ಆಯ್ತು. ನೀವು ಎಷ್ಟು ಗಂಟೆಗೆ ಏಳುತ್ತೀರಾ? ಹಿಂದಿ में पूछिए. ನೀವು ಎಷ್ಟು ಗಂಟೆಗೆ ಏಳುತ್ತೀರಾ? आप कितने बजे उठते हैं? आप कितने बजे उठते हैं? कितने बजे ಅಂದ್ರೆ ಎಷ್ಟು ಗಂಟೆಗೆ. इसके लिए उत्तर क्या होगा? ನಾನು 6 ಗಂಟೆಗೆ ಏಳುತ್ತೇನೆ. ನಾನು 6 ಗಂಟೆಗೆ ಏಳುತ್ತೇನೆ. ನೀವು ಎಷ್ಟು ಗಂಟೆಗೆ ಏಳುತ್ತೀರಾ? ನಾನು 6 ಗಂಟೆಗೆ ಏಳುತ್ತೇನೆ. आप कितने बजे उठते हैं? इसके लिए हिंदी में उत्तर दीजिए. मैं 6 बजे उठता हूँ. मैं 6 बजे उठता हूँ. अगला सवाल. अगला ಅಂದ್ರೆ ನೆಕ್ಸ್ಟ್ ಅಂತ. ನಿಮ್ಮ ಮಗ ಏನ್ ಮಾಡ್ತಾನೆ? ನಿಮ್ಮ ಮಗ ಏನ್ ಅಥವಾ ನಿಮ್ಮ ಮಗಳು ಏನಾದರೂ ಕೇಳಬಹುದು. ನಿಮ್ಮ ಮಗ ಏನು ಮಾಡುತ್ತಾನೆ? ಹಿಂದಿ में कैसे पूछते हैं? आपका बेटा क्या करता है? आपका बेटा ಮಗಳು ಆಗಿದ್ರೆ आपकी बेटी क्या करती है ಅಂತ ಕೇಳಬೇಕಿತ್ತು. इसके लिए उत्तर क्या होगा? ಏನಾದರೂ ಹೇಳಿ. ನಿಮ್ಮ ಮಗ ಮಗಳು ಏನ್ ಮಾಡ್ತಾರೆ ಅದನ್ನ ಹೇಳ್ಬಹುದು. ಅವನು ಕಾಲೇಜಿನಲ್ಲಿ ಓದುತ್ತಿದ್ದಾನೆ. ಅವನು ಕಾಲೇಜಿನಲ್ಲಿ ಓದುತ್ತಿದ್ದಾನೆ. हिंदी में कैसे बोलते हैं? वह कॉलेज में पढ़ रहा है. वह ಅಂದ್ರೆ ಅವನು कॉलेज में पढ़ रहा है, स्कूल में पढ़ रहा है या नौकरी कर रहा है. ಏನಾದರೂ ಹೇಳ್ಬೋದು ಆನ್ಸರ್ ಅನ್ನ. ಓಕೆ, ಮತ್ತೆ ಯಾವಾಗ ಸಿಗ್ತೀರಾ? ಹಿಂದಿ में पूछना है. ಮತ್ತೆ ಯಾವಾಗ ಸಿಗ್ತೀರಾ? फिर कब मिलेंगे? फिर कब मिलेंगे? ಆನ್ಸರ್ ಏನ್ ಕೊಡೋಣ ಇದಕ್ಕೆ? ಮತ್ತೆ ಯಾವಾಗ ಸಿಗ್ತೀರಾ? ನಾಳೆ ಸಿಗ್ತೀನಿ ಅಂತ ಹೇಳೋಣವಾ? ನಾನು ನಾಳೆ ಸಿಗುತ್ತೇನೆ. ನಾನು ನಾಳೆ ಸಿಗುತ್ತೇನೆ. मैं कल मिलूंगा. मैं कल मिलूंगा. ನೆಕ್ಸ್ಟ್ ಕ್ವೆಶ್ಚನ್ ಅಥವಾ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಏನು ಅಂತ. ನಿಮ್ಮ ಜೊತೆ ಮಾತನಾಡಿ ಖುಷಿ ಆಯ್ತು. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು ಅಂತ ಹೇಳಬೇಕು. ಹೇಗೆ ಹೇಳ್ತೀರಾ ಹಿಂದಿನಲ್ಲಿ? ನಿಮ್ಮ ಜೊತೆ ಮಾತಾಡಿ. आपसे बात करके खुशी हुई. ನೋಡಿ, आपके साथ ಅಂತಾನು ಹೇಳ್ಬೋದು, ಇಲ್ಲಾಂದ್ರೆ आपसे ಅಂತಾನು ಹೇಳಿದ್ರು ಸಾಕು. आपके साथ ಅಥವಾ आपसे बात करके ಖುಷಿ ಹುಯಿ. ಖುಷಿ ಅನ್ನೋದು ಸ್ತ್ರೀಲಿಂಗ, ಅದಕ್ಕಾಗಿ ಖುಷಿ ಹುಯಿ ಅಂತ ಹೇಳ್ಬೇಕು. ಹೂವ ಹೇಳ್ಬಾರ್ದು. ರಿಪ್ಲೈ ಏನ್ ಕೊಡೋಣ ಇದಕ್ಕೆ? ಧನ್ಯವಾದ. ನನಗೂ ಕೂಡ ಖುಷಿ ಆಯ್ತು. ಧನ್ಯವಾದ. ನನಗೂ ಕೂಡ ಖುಷಿ ಆಯ್ತು. ಹಿಂದಿ में कैसे देंगे इसका ट्रांसलेशन, अनुवाद? धन्यवाद. मुझे भी. ನೋಡಿ, ನನಗೂ ಕೂಡ मुझे भी ಖುಷಿ ಹುಯಿ. ಖುಷಿ ಹುಯಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಸಿಗ್ತಾ ಇದ್ರು ಹಿಂದಿ ಕಲಿಯೋದು ತುಂಬ ಈಸಿ ಆಗುತ್ತೆ. ಸುನ್ನೆ के लिए आप सबको ಧನ್ಯವಾದ. ಫಿರ್ ಮಿಲೆಂಗೆ ಅಂದರೆ ಮತ್ತೆ ಸಿಗೋಣ.